ಎಲ್ರಿಗೂ ನಮಸ್ಕಾರ ರೈತ ಮಿತ್ರರೇ. ನಾವಿವತ್ತು ತುಮಕೂರಿಗೆ ಬಂದಿದ್ದೀವಿ ಯಶವಂತ್ ಅವ್ರನ್ನ ಮೀಟ್ ಮಾಡೋಕ್ಕೆ. ತುಂಬ ಜನ ಕೇಳ್ತಾ ಇದ್ರು ಚಾಪ್ ಕಟ್ರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ, ಎಷ್ಟು ಥರದ ಚಾಪ್ ಕಟ್ರ್ಗಳು ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಕ್ಕೆ ತುಂಬ ಜನ ನಮ್ಮ ವೀಡಿಯೋದಲ್ಲಿ ಕೇಳ್ತಾ ಇದ್ರು. ಹಾಗಾಗಿ ಯಶವಂತ್ ಅವ್ರನ್ನ ಬಂದು ಮೀಟ್ ಮಾಡಿ ಚಾಪ್ ಕಟ್ರ್ಗಳ ಬಗ್ಗೆ ಮಾಹಿತಿನ ತಗೋತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಸಾವಿರಾರು ನೂರಾರು ಚಾಪ್ ಕಟ್ರ್ಗಳಿದೆ. ಇವರು ಚಾಪ್ ಕಟ್ರ್ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ಇವ್ರು ಸೇಲ್ ಮಾಡೋವಷ್ಟು ಚಾಪ್ ಕಟ್ರನ್ನ ಕರ್ನಾಟಕದಲ್ಲಿ ಯಾರೂ ಸೇಲ್ ಮಾಡಲ್ಲ. ಹಾಗೆ KMF ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆಲ್ಲ ಇವರು ಚಾಪ್ ಕಟ್ರ್ಗಳನ್ನ ಸೇಲ್ ಮಾಡ್ತಾರೆ. ಹಾಗೆ ವಾರಂಟಿಗಳನ್ನ ಕೂಡ ಕೊಡ್ತಾರೆ. ಬನ್ನಿ ಯಶವಂತ್ ಅವ್ರಿಗೆ ಚಾಪ್ ಕಟ್ರ್ ಬಗ್ಗೆ ಮಾಹಿತಿನ ಕೊಡ್ತಾರೆ. ಸರ್, ನಮ್ಮ ರೈತರುಗಳಿಗೆ ಚಾಪ್ ಕಟ್ರ್ಗಳ ಬಗ್ಗೆ ಮಾಹಿತಿ ಕೊಡ್ತೀರಲ್ವಾ? ಹೌದೌದು, ಖಂಡಿತವಾಗ್ಲೂ ನಾವು ರೈತರ ಪರವಾಗಿ ಯಾವಾಗಲೂ ಇರ್ತೀವಿ. ರೈತರುಗಳಿಗೆ ಯಾವುದೇ ಮೆಟೀರಿಯಲ್ಗಳು ಬೇಕು ಅಂದ್ರೆ ನಾವು ರೆಡಿ ಮಾಡಿ ಕೊಡ್ತೀವಿ. ರೈತರುಗಳಿಗೆ ಯಾವ ರೀತಿ ಅನುಕೂಲಕ್ಕೆ ತಕ್ಕಂತೆ ನಾವು ರೈತರುಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡಿಕೊಡ್ತೀವಿ. ಸರಿ ಸರ್, ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸರ್. ಓಕೆ, ಖಂಡಿತವಾಗ್ಲೂ ಶುರು ಮಾಡೋಣ. ನೋಡಿ, ನಾವು ನಮ್ಮ ಕಂಪ್ನಿಯಲ್ಲಿ ನಾವೇ ಓನಾಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ನಾವೇನು ಬೇರೆ ಕಡೆಯಿಂದ ಯಾವುದೇ ಮಿಷಿನರೀಸ್ಗಳು ಕೂಡ ನಾವು ತರಿಸೋದಿಲ್ಲ. ನಾವೇ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವೇ ಫಿಟ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ಎಲ್ಲ ಕೆಲಸಗಳು ಫಿಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಪೂರ್ತಿ ರೆಡಿ ಆಗಿದೆ. ಈ ಮಿಷಿನ್ ಕೂಡ ನಾವೀಗ ರಾಮನಗರಕ್ಕೆ ಕಳಿಸ್ಕೊಡ್ಬೇಕು. ಈ ಪೂರ್ತಿ ಈಗ 50 ಮಿಷಿನ್ ಆಲ್ರೆಡಿ ಈಗ ನಾವು ಕೊಡಬೇಕು ರೈತರುಗಳಿಗೆ. ಈಗ ಫಿಟ್ ಮಾಡ್ತಾ ಇದ್ದಾರೆ. ಅದರಿಂದ ಇದು 2HP ಗೋಕುಲ್ ಮಾಡಲ್ ಚಾಪ್ ಕಟ್ರ್ ಅಂತ ನಾವು ಕರಿತೀವಿ. ಇದನ್ನು ಪೂರ್ತಿ ಯಾವ ಥರ ರೈತರು ತಗೊಳ್ತಾರೆ ಅಂದರೆ, ಈ ಸಣ್ಣ ಪ್ರಮಾಣದ ರೈತರುಗಳು, ಈ ಸಣ್ಣ ರೈತರುಗಳಿಗೆ ನಾವು ಈ ಮಿಷಿನ್ನ ನಾವು ಕೊಡ್ತೀವಿ. ಈ ಸಪೋಸ್ ಒಂದು 5ರಿಂದ 4-5 ಹಸು ಇರೋರಿಗೆ ಮತ್ತು ಒಂದು 25-30 ಕುರಿ ಅಥವಾ ಮೇಕೆ ಇರೋರು ಈ ಚಾಪ್ ಕಟ್ರನ್ನ ತಗೊಬೋದು. ಇದರಲ್ಲಿ ಕಡಿಮೆ ಅಂದ್ರೂ ಗಂಟೆಗೆ ಒಂದು 450ರಿಂದ 500 kg ನಾವು ಔಟ್ಪುಟ್ ತಗೊಬೋದು. ಇದರಲ್ಲೂ ಕೂಡ 2HP ಮೋಟ್ರ್ ಇರ್ತದೆ. ಇದರಲ್ಲಿ 2HP ಸಿಂಗಲ್ ಫೇಸ್ ಮೋಟ್ರ್ ಇರುತ್ತೆ. ಇದು ಮನೆ ಕರೆಂಟ್ಗೆ ಕೂಡ ಇದು ಕೂಡ ಓಡುತ್ತೆ. 220 ವಾಟ್ಸ್ ಇದ್ರೆ ಸಾಕು. ಈ ಮೋಟ್ರಿಗೂ ನಾವು 1 ವರ್ಷ ವಾರಂಟಿ ಕೊಟ್ಟಿರ್ತೀವಿ. ಆ ಮಿಷಿನು ಕೂಡ ಏನೇ ಆದರೂ ನಾವು 1 ವರ್ಷ ವಾರಂಟಿ ಇರ್ತದೆ. ಇದು ನಿಮಗೆ ಕ್ಯಾಸ್ಟಿನ್ ವೀಲ್ ಕೂಡ ಬರುತ್ತೆ. ಇದರಲ್ಲಿ ಕ್ಯಾಸ್ಟಿನ್ ವೀಲ್ ಬರುತ್ತೆ. ಇದರಲ್ಲಿ ಈ ಬ್ಲೇಡ್ ಏನಾದರೂ ಇನ್ ಕೇಸ್ ಸೌದೋಯ್ತು ಅಂದರೆ ಇದರಲ್ಲಿ ವೀಲ್ ಬರ್ತದೆ. ಅದರಲ್ಲಿ ನೀವು ಗ್ರೈಂಡ್ ಮಾಡ್ಕೊಂಡು ಅದೇ ಮಿಷಿನ್ ನೀವು ಅದೇ ಬ್ಲೇಡಲ್ಲಿ ಮಿಷಿನ್ಗೆ ಹಾಕೊಂಡು ರನ್ ಮಾಡ್ಕೊಬೋದು. ಇದರಲ್ಲಿ ನೀವು ಇಲ್ಲಿ ಫೀಡಿಂಗ್ ಬರ್ತದೆ, ಇಲ್ಲಿ ಫೀಡಿಂಗ್ ಇರ್ತದೆ. ಇಲ್ಲಿ ನೀವು ಫೀಡ್ ಮಾಡಿದ್ರೆ ಇದರಲ್ಲೂ ಕೂಡ ಇಲ್ಲಿ ಫೀಡಿಂಗ್, ಇದು ಗೇರ್ ಬಾಕ್ಸ್ ಇರ್ತದೆ. ಇಲ್ಲಿ ಗೇರ್ ಬಾಕ್ಸ್ ಇರುತ್ತೆ ಮತ್ತು ಇದ್ರ 2 ಸ್ಪ್ರಿಂಗ್ ಇರುತ್ತೆ. ಏನಾದರೂ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ಈ ಸ್ಪ್ರಿಂಗ್ ಆಕ್ಷನ್ ಆಗುತ್ತೆ. ನೀವು ಜಾಸ್ತಿ ಕೊಟ್ಟರು ಕೂಡ ಅದು ಒಳಗೆ ತಗೊಂಡು ಈ ಬ್ಲೇಡ್ ಮುಖಾಂತರ ಈ ಬ್ಲೇಡಲ್ಲಿ ಕಟ್ ಆಗ್ತದೆ. ಇದರಲ್ಲಿ ಇನ್ಪುಟ್ ಇಲ್ಲಿ ಬರುತ್ತೆ, ಔಟ್ಪುಟ್ ಇಲ್ಲಿ ಮುಂದೆ ಬರ್ತದೆ, ಇಲ್ಲಿ ಮುಂದೆ ಇರುತ್ತೆ. ಇದು ಪೂರ್ತಿ ಸಣ್ಣ ರೈತರುಗಳಿಗೆ ಅಂತ ನಾವು ಓನಾಗಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ. ಇದು ಭಾಳ ಕಡಿಮೆ ದರದಲ್ಲಿ ರೈತರುಗಳಿಗೆ ಕೈಗೆಟುಕುವ ದರದಲ್ಲಿ ಇದು ಸಿಗ್ತದೆ. ಆದ್ದರಿಂದ ಈ ಮಿಷಿನ್ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಮಾಡಲು ಚಾಪ್ ಕಟ್ರ್ ಬರುತ್ತೆ, ತೋರಿಸ್ತೀನಿ ಬನ್ನಿ. ನೋಡಿ, ಇದನ್ನು ಇನ್ನೊಂದು ಮಾಡಲು ಚಾಪ್ ಕಟ್ರ್ ಅಂದರೆ ಇದು 2HP ಸಿಗುತ್ತೆ, 3HP ಸಿಗುತ್ತೆ. ಇದನ್ನು ನಾವು ಹಾರಿಜಾಂಟಲ್ ಚಾಪ್ ಕಟ್ರ್ ಅಂತ ನಾವು ಕರಿತೀವಿ. ಇದು ಕೂಡ ನಿಮಗೆ ಸಿಂಗಲ್ ಫೇಸಲ್ಲಿ ರನ್ ಆಗುತ್ತೆ. ಅಂದರೆ ಅಪ್ ಟು 3HP ಆಗಿರ್ಬೋದು, 2HP ಆಗಿರ್ಬೋದು, ನಿಮಗೆ ಸಿಂಗಲ್ ಫೇಸಲ್ಲೇ ಇದು ರನ್ ಆಗುತ್ತೆ. ಇದ್ರ ಮೇಯ್ನು ಕಾನ್ಸೆಪ್ಟ್ ಏನಂದರೆ, ನೀವು ಗೇರ್ ಬಾಕ್ಸ್ ಇರೋದಿಲ್ಲ ಇದರಲ್ಲಿ. ವಿತೌಟ್ ಗೇರ್ ಬಾಕ್ಸ್ ರೈತರುಗಳಿಗೆ ಫ್ರೀ ಮೇಂಟೆನೆನ್ಸು ಮತ್ತು ಯಾವುದೇ ರಿಪೇರಿನೇ ಇರೋದಿಲ್ಲ. ರೈತರುಗಳು ಒಂದ್ಸಲ ತಗೊಂಡ್ಮೇಲೆ ಇನ್ನು ಯಾವುದೇ ರಿಪೇರಿಗೆ ಅಂತ ಈ ಮಿಷಿನ್ ನಾವು ಹೇಳಂಗೆ ಇಲ್ಲ. ಈ ಮೋಟ್ರ್ ನೀವು 1 ವರ್ಷ ವಾರಂಟಿ ಇರ್ತದೆ. ಏನೇ ವೈಂಡಿಂಗ್ ಆಗಿರ್ಬೋದು, ಕಂಡೆನ್ಸರ್ ಆಗಿರ್ಬೋದು, ಏನೇ ಹೋಯ್ತು ಅಂದ್ರೆ ನಾವು ಈ ಮೋಟ್ರ್ ಹೊಸದೇ ಹಾಕ್ಕೊಡ್ತೀವಿ. ಮಿಷಿನು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಗೇರ್ ಬಾಕ್ಸ್ ಇರೋದಿಲ್ಲ. ಅದರಿಂದ ಇದನ್ನು ನೀವು ಹಸಿ ಮೇವನ್ನ ಹಾಕ್ಬೋದು, ಒಣಗಿರೋ ಮೇವನ್ನ ಹಾಕ್ಬೋದು. ಎರಡು ಕೂಡ ಇದು ಕಟ್ ಮಾಡ್ತದೆ. ರೆಗ್ಯುಲರ್ ಯೂನಿಫಾರ್ಮ್ ಕಟಿಂಗ್ ಬರುತ್ತೆ, 1/2 ಇಂಚು ಮತ್ತು 1 ಇಂಚ್ ಬರ್ತದೆ. ಇದರಲ್ಲಿ ಇನ್ನಪ್ಪ ಏನಂದರೆ ರೈತರುಗಳು ಭಾಳ ಉಪಯೋಗ ಆಗೋದು, ನೀವು ಸೈಲೇಜ್ ಕೂಡ ಮಾಡ್ಕೊಬೋದು. ಇದರಲ್ಲಿ ಸೈಲೇಜ್ ಮಾಡ್ಕೊಂಡು ಮತ್ತು ಇನ್ನೊಂದು ಮೇನ್ ಕಾನ್ಸೆಪ್ಟ್ ಇದರಲ್ಲಿ ಅಡಿಕೆ ಗರಿ, ತೆಂಗಿನ ಗರಿ ಕೂಡ ಕಟ್ ಆಗ್ತದೆ. ಅದರಿಂದ ರೈತರುಗಳಿಗೆ ಕಡಿಮೆ ದುಡ್ಡಲ್ಲಿ 2 ಕೆಲಸ ಆಗುತ್ತೆ. ಗೊಬ್ಬರನೂ ಮಾಡ್ಕೊಬೋದು, ಹಸುಗಳಿಗೆ ಮೇವು ಕಟ್ ಮಾಡ್ಕೊಬೋದು. ಇದನ್ನು ನಾವು ಥ್ರೋಟ್ ಕರ್ನಾಟಕ ನಾವು KMFಗೆ ನಾವೇ ಸಪ್ಲೈ ಮಾಡ್ತೀವಿ. ಹತ್ತತ್ರ 1 ವರ್ಷ ಕಡಿಮೆ ಅಂದ್ರೆ 4,000ರಿಂದ 5,000 ನಾವು ಈ ಮಿಷಿನ್ಗಳನ್ನ ಸಪ್ಲೈ ಮಾಡ್ತೀವಿ ಈ ಕರ್ನಾಟಕದ ಹಾಲು ಮಂಡಳಿಗೆ. ಅದೇ ರೀತಿಯಾಗಿ ಇದು ಕೂಡ ನಿಮ್ಗೆ ಇಲ್ಲಿ ಫೀಡಿಂಗ್ ಟ್ರೇ ಬರ್ತದೆ. ಇಲ್ಲಿ ಫೀಡಿಂಗ್ ಟ್ರೇ ಇರುತ್ತೆ. ನೀವು ಇಲ್ಲಿ ಕೊಟ್ಟರೆ ಇಲ್ಲಿ ಔಟ್ಪುಟ್ ಬರ್ತದೆ. ಇಲ್ಲಿ ಔಟ್ಪುಟ್ ಇರುತ್ತೆ. ಮತ್ತು ಇದರಲ್ಲಿ ಬ್ಲೇಡ್ 2 ಬ್ಲೇಡ್ ಇರುತ್ತೆ. ಇದರಲ್ಲಿ 1/2 ಇಂಚಿಂದ 1 ಇಂಚಲ್ಲಿ ಕಟ್ ಆಗುತ್ತೆ. ಆ ಬ್ಲೇಡ್ ಏನಾದರೂ ಸೌದೋಯ್ತು ಅಂದರೆ ಅದು ನಿಮಗೆ ಮತ್ತೆ ಗ್ರೈಂಡ್ ಮಾಡಿ ಯಾವುದೇ ಹೊಸ ಬ್ಲೇಡ್ ಹಾಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಅದೇ ಬ್ಲೇಡ್ ಗ್ರೈಂಡ್ ಮಾಡಿ ಅದನ್ನೇ ಮತ್ತೆ ನೀವು ರೀಸೈಕ್ಲಿಂಗ್ ಯೂಸ್ ಮಾಡ್ಕೊಬೋದು. ಮತ್ತು ಇದೊಂದು ಮಾಡಲಾದ್ರೆ ಇನ್ನೊಂದು ಕಡಿಮೆ ದುಡ್ಡಲ್ಲಿ ಇನ್ನೂ ಕಡಿಮೆಗೆ ಬೇಕು ಅಂದರೆ ಈ ಚಾಪ್ ಕಟ್ರ್ ಕೊಡ್ತೀನಿ. ನೋಡಿ, ಈಗ ನಾನು ಇಲ್ಲಿವರೆಗೂ ನಾನು ಈ ಚಾಪ್ ಕಟ್ರ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟೆ. ಅದೇ ರೀತಿ ನಾವು ಇನ್ನೂ ಬೇರೆ 2 ಇದಕ್ಕಿಂತ ಚಿಕ್ಕ ರೈತರುಗಳಿಗೆ ನಾವು ಈ 2 ಮಾಡಲುಗಳು ಕೂಡ ಕೊಡ್ತೀವಿ. ಇದ್ರ ಬಗ್ಗೆ ನಾವು ನಿಮಗೆ ಈಗ ಸಲಹೆ ಹೇಳ್ತೀನಿ. ಇದೇನಪ್ಪ ಅಂದರೆ ಇದು ಕೂಡ ನಿಮ್ಗೆ 2HP ಸಿಂಗಲ್ ಫೇಸೇ ಇರ್ತದೆ ಮೋಟ್ರು. ಇದು ನೀವು ಮನೆ ಕರೆಂಟಲ್ಲೇ ಯೂಸ್ ಮಾಡ್ಕೊಬೋದು. ಯಾವುದೇ 3 ಫೇಸ್ ಅವಶ್ಯಕತೆ ಇರೋದಿಲ್ಲ. ಇದನ್ನು ನಾವು ಹೈಬ್ರಿಡ್ ಮಾಡೆಲ್ ಚಾಪ್ ಕಟ್ರ್ ಅಂತ ಕರಿತೀವಿ. ಅಂದರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಿರ್ತದೆ. ಅಂದರೆ ಇದರಲ್ಲಿ ಕಡಿಮೆ ಅಂದರೆ ಒಂದು 10 ಹಸು
ಮೇಂಟೈನ್ ಮಾಡ್ಕೊಬೋದು. ಒಂದು ಅದಕ್ಕಿಂತ ಸಣ್ಣ ಪ್ರಮಾಣದಲ್ಲಿ ಒಂದು 5 ಅಂದರೆ 6 ಹಸು ಇದೆ ಅಂದರೆ ಈ ಮಿಷಿನ್ನ ನಾವು ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಾಗಲ್ಲ ಅಂದರೆ ನಾವು ಇದನ್ನು ತಗೊಬೋದು. ಇದು ಕೂಡ ನಿಮ್ಗೆ ಇದಕ್ಕಿಂತ ನಿಮ್ಮ 3,000 to 4,000 ಕಡಿಮೆ ಇರ್ತದೆ. ಅದೇ ರೀತಿ ಇದು ಕೂಡ ವರ್ಕ್ ಆಗ್ತದೆ. ಇದಕ್ಕೂ 2 ಬ್ಲೇಡ್ ಇರುತ್ತೆ, ಬೇಕು ಅಂದರೆ 3 ಬ್ಲೇಡು ಕೊಡ್ತೀವಿ. ಇದು ಕೂಡ 2 HP ಸಿಗುತ್ತೆ, 3 HP ಸಿಗುತ್ತೆ. ಇದು ಕಡಿಮೆ ಪ್ರಮಾಣದಲ್ಲಿ ಸಣ್ಣ ರೈತರುಗಳಿಗೆ ಅಂತ ನಾವೇ ಓನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ. ಇದು ಕೂಡ ನಿಮ್ಗೆ ಇಲ್ಲಿ ಫೀಡಿಂಗ್ ಟ್ರೇ ಇರುತ್ತೆ. ಈ ಡ್ರಮ್ನೊಳಗೆ ಇದರಲ್ಲಿ 2 ಬ್ಲೇಡ್ ಇರುತ್ತೆ. ಇದು ಕೂಡ ನಿಮ್ಗೆ ಹಾಫ್ ಇಂಚಲ್ಲಿ ನಿಮಗೆ ಮೇವಾಗಿರ್ಬೋದು, ಅಡಿಕೆ ಗರಿ ತೆಂಗಿನ ಗರಿ ಆಗಿರ್ಬೋದು, ಇದರಲ್ಲಿ ಅರ್ಧ ಇಂಚಲ್ಲಿ ಕಟ್ ಆಗುತ್ತೆ. ಇದರಲ್ಲೂ ಕೂಡ 2 ಕೆಲಸ ಮಾಡ್ಕೊಬೋದು. ಏನಂದರೆ ಅಡಿಕೆ ಗರಿ ತೆಂಗಿನ ಗರಿಯಿಂದ ಗೊಬ್ಬರನೂ ಮಾಡ್ಕೊಬೋದು. ಹಸುಗಳಿಗೆ ಈ ನೇಪಿಯರ್ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಬೇರೆ ಯಾವುದೇ ಥರದ ಮೇವಾಗಿರ್ಬೋದು ಹಾಕೊಂಬಿಟ್ಟು ಇದರಲ್ಲಿ ನಾವು ಹಸುಗಳಿಗೆ ಮೇವು ಮಾಡ್ಕೊಬೋದು. ಅದೇ ರೀತಿಯಾಗಿ ಇದಕ್ಕಿಂತ ಇನ್ನೂ ಚಿಕ್ಕದು ಬೇಕು ಅಂದರೆ ಈ ಮಾಡಲ್ ಕೂಡ ನಾವು ಕೊಡ್ತೀವಿ. ಇದನ್ನು ನಾವು ಚೈನಾ ಮಾಡಲ್ ಚಾಫ್ ಕಟ್ರ್ ಅಂತ, ಅಂದರೆ ಇದು ನಾವು ಇಂಡಿಯಾದಲ್ಲಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಹೆಸರು ಮಾತ್ರ ಆ ಥರ ಇಟ್ಟಿದ್ದೀವಿ. ಅದೇ ರೀತಿ ಇದಕ್ಕೆ ನಾವು ಈ ಸಿಂಗಲ್ ಫೇಸ್ ಮೋಟ್ರ್ ಇನ್ನೂ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತೀವಿ. ಇದು ಕೂಡ ಅದೇ ಥರ ಮೋಟ್ರ್ ಇದಕ್ಕೆ ಫಿಟ್ ಮಾಡಿಕೊಡ್ತೀವಿ. ಇದರಲ್ಲಿ ಏನಪ್ಪ ಆಪ್ಷನ್ ಅಂದರೆ ಸ್ಪೀಡ್ ಜಾಸ್ತಿ ಕಡಿಮೆ ಮಾಡ್ಕೊಬೋದು. ನಾವು ಇದರಲ್ಲಿ ನಾವು ಸ್ಪೀಡು ಏನಾದ್ರು ಜಾಸ್ತಿ ಸ್ಪೀಡಲ್ಲಿ ಬೇಕು ಅಂದರೆ ನಾವು ಈ ಸ್ಪೀಡ್ ಅಂತ ಇದನ್ನ ಹಾಕೊಬೋದು. ಈ ಸ್ಪೀಡ್ಗೆ ಇದನ್ನ ನಾವು ಇಂಡಿಕೇಶನ್ ಕೊಟ್ಟಿರ್ತೀವಿ, ಇದನ್ನು ಹಾಕೊಬೋದು. ಅಥವಾ ಈ ಮಧ್ಯಕ್ಕೆ ಹಾಕಿದ್ರೆ ನಿಮಗೆ ನ್ಯೂಟ್ರಲ್ ಆಗ್ತದೆ, ಅಂದರೆ ಓಡೋದಿಲ್ಲ. ಇನ್ನು ಲೋ ಸ್ಪೀಡ್ ಬೇಕು ಅಂದರೆ ಎಲ್ಗೆ ಹಾಕೊಬೇಕು, ಇದಕ್ಕೆ ಹಾಕೊಬೇಕು. ಇದರಲ್ಲಿ ಅಂದರೆ ವರ್ಕಿಂಗ್ ಕಂಡೀಷನಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಇದು ಕೂಡ ನಿಮಗೆ ಇನ್ನೊಂದು ಇದು ಎಲ್ಲದಕ್ಕಿಂತ ಇದು ಡ್ಯೂರಬಿಲಿಟಿ ಇರ್ತದೆ. ಇದು ನಿಮಗೆ ಏನಂದರೆ ಈ ಮಿಷಿನ್ ಭಾಳ ಕಾಂಪ್ಲಿಕೇಟೆಡ್ ಆಗಿರ್ತದೆ. ನೀವು ರೈತರುಗಳಿಗೆ ಭಾಳ ಬೇಗ ಕೆಲಸ ಆಗಬೇಕು ಅಂದರೆ ಈ ಮಿಷಿನ್ ನಾವು ಕೊಡ್ತೀವಿ. ನೀವು 2 HP 3 HP ತಗೊಂಡ್ರು ಅವ್ರಿಗೆ 2 ಬ್ಲೇಡ್ ಇರುತ್ತೆ. ಆದರೆ ಇದರಲ್ಲಿ ಮಾತ್ರ 4 ಬ್ಲೇಡ್ ಕೊಡ್ತೀವಿ ನಾವು. ಇದು ಭಾಳ ಫಾಸ್ಟಲ್ಲಿ ರನ್ ಆಗ್ತದೆ. ಮತ್ತು ಇದರಲ್ಲಿ ಇನ್ನೊಂದೇನೋ ಒಂದು ಆಪ್ಷನ್ನು, ಈ ಬ್ಲೇಡ್ ನಾವು 2 ಸೈಡಲ್ಲಿ ನಾವು ಶಾರ್ಪ್ನೆಸ್ ಕೊಟ್ಟಿರ್ತೀವಿ. ಏನಾದರೂ ಈ ಸೈಡ್ ಸವಿತು ಅಂದರೆ ಇದನ್ನು ಉಲ್ಟಾ ತಿರುಗಿಸ್ಕೊಂಬಿಟ್ಟು ಈ ಸೈಡು ನಾವು ಹಾಕೊಬೋದು. ಅಂದರೆ ಈ 4 ಬ್ಲೇಡ್ ಕೂಡ ಅದೇ ಥರನೇ ಕೊಟ್ಟಿರ್ತೀವಿ. 2 ಸೈಡು ನಾವು ನಿಮಗೆ ಶಾರ್ಪ್ನೆಸ್ ಕೊಟ್ಟಿರ್ತೀವಿ. ಯಾವ ಸೈಡ್ ಸವಿತು ಅದನ್ನ ಉಲ್ಟಾ ತಿರುಗಿಸ್ಕೊಂಡು ಹಾಕೊಬೋದು. ನೆಕ್ಸ್ಟ್ ಮತ್ತೆ ಗ್ರೈಂಡ್ ಮಾಡಿಬಿಟ್ಟು ಅದನ್ನೇ ನೀವು ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಗೇರ್ಗಳು ಇರ್ತದೆ ನೋಡಿರಿ, ಇಲ್ಲಿ ಕಾಣ್ತಾ ಇದೆ ಗೇರ್ಗಳು ಬರುತ್ತೆ. ಈ ಥರ ನೋಡಿರಿ ಗೇರ್ಗಳೆಲ್ಲ ಇರ್ತದೆ. ಇವಕ್ಕೆಲ್ಲ ಆಯಿಲ್ ಗ್ರೀಸ್ ನೀವು ಸ್ವಲ್ಪ ಮೇಂಟೈನ್ ಮಾಡ್ಕೊಬೇಕು. ಮತ್ತು ಇದು ಫೀಡಿಂಗ್ ಟ್ರೇ ಬರುತ್ತೆ. ಈಗ ಇದು ನೋಡಿರಿ, ಇಲ್ಲಿ ಫೀಡಿಂಗ್ ಆಗ್ತಾ ಇರುತ್ತೆ. ಈಗ ಇದು ನೋಡಿರಿ, ಈಗ ಈ ಫೀಡಿಂಗ್ ಇದು ಎಳ್ಕೊಳುತ್ತೆ. ನೀವು ಕೊಟ್ಟರೆ ಸಾಕು ಅದೇ ಎಳ್ಕೊಳ್ತಾ ಇರುತ್ತೆ. ಇಲ್ಲಿ ಕೊಟ್ಟರೆ ಇದರಲ್ಲಿ ನಾವು ಇದೇ ಥರ ಹಿಂಗೆ ಕಟ್ ಆಗ್ತಾ ಹೋಗುತ್ತೆ. ಭಾಳ ಸ್ಪೀಡಲ್ಲಿ ಇದು ಕೆಲಸ ಮಾಡ್ತದೆ. ಇದು ಕೂಡ ಗಂಟೆ ಕಡಿಮೆ ಅಂದರೂ 450 to 500 kg ಔಟ್ಪುಟ್ ಬರ್ತದೆ ಇದರಲ್ಲಿ. ಇದು ಕೂಡ ನೀವು ಸಿಂಗಲ್ ಫೇಸ್ ಮನೆ ಕರೆಂಟ್ಗೆ ಓಡ್ತದೆ. ಇದು ಇನ್ನೂ ಅತಿ ಚಿಕ್ಕ ರೈತರುಗಳು ನಾವು ಬೇಕು ಅನ್ನೋರಿಗೆ ಇದು ಎಲ್ಲದಕ್ಕಿಂತ ಲೋ ಕಾಸ್ಟಲ್ಲಿ ಲೋ ಪ್ರೈಸ್ನಲ್ಲಿ ರೈತರುಗಳಿಗೆ ಸಿಗುತ್ತೆ. ಮತ್ತು ಯಾವುದೇ ಮಿಷಿನರೀಸ್ಗಳು ತಗೊಂಡ್ರು ನಮ್ಮಲ್ಲಿ ಎಲ್ಲ ಥರದ ಸರ್ವಿಸು ಕೂಡ ಕೊಡ್ತೀವಿ. ಮತ್ತು ಏನೇ ಸಮಸ್ಯೆಗಳು ಬಂತು ಅಂದ್ರೆ ನಾವು ರೈತರುಗಳಿಗೆ ಮನೆ ಹತ್ರನೇ ಕಳಿಸಿ ಅಲ್ಲಿಗೆ ನಾವು ರೈತರುಗಳಿಗೆ ಸೊಲ್ಯೂಷನ್ ಕೊಟ್ಟು ಮಿಷಿನ್ ಎಲ್ಲ ರೆಡಿ ಮಾಡಿ ಅಲ್ಲಿಂದಲೇ ನಾವು ಸಪ್ಲೈ ಮಾಡ್ತೀವಿ. ಆಮೇಲೆ ಅದು ಬೇಕು ಅಂದರೆ ನೀವೇನಾದ್ರು ಬೇರೆ ಕಡೆ ದೂರ ಇದ್ದೀರಾ ಅಂದರೂ ಬೇಕಾದ್ರೆ ಟ್ರಾನ್ಸ್ಪೋರ್ಟಲ್ಲಿ ನಾವು ಈ ಮಿಷಿನ್ಗಳನ್ನ ಸಪ್ಲೈ ಕೊಡ್ತೀವಿ ನಿಮಗೆ. ಅದರಿಂದ ಈ ಎಲ್ಲ ಥರ ಚಾಫ್ ಕಟ್ರ್ಗಳು ನಿಮಗೆ ಭಾಳ ಯೂಸ್ ಆಗ್ತದೆ. ರೈತರುಗಳು ಹಸುಗಳು ಮೇವೆಲ್ಲ ವೇಸ್ಟ್ ಮಾಡಿರ್ತವೆ ಅನ್ನೋ ಬದಲು ಇದನ್ನ ಹಾಕೊಂಡ್ರೆ ಹಸುಗಳು ಕುರಿ ಮೇಕೆ ಯಾವುದು ವೇಸ್ಟ್ ಮಾಡೋದಿಲ್ಲ. ಅದರಿಂದ ಇದನ್ನ ನೀವು ಯೂಸ್ ಮಾಡ್ಕೊಂಡು ಭಾಳ ಅನುಕೂಲವಾಗಿದೆ. ನೋಡಿ ರೈತರೇ, ನಾವು ಇಲ್ಲಿವರೆಗೂ ನಾವು ನಿಮಗೆ ಈ 4 ಚಾಫ್ ಕಟ್ರ್ಗಳ ಬಗ್ಗೆ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ನಿಮ್ಗೆ ಯಾವುದೇ ಮಿಷಿನ್ಗಳು ಬೇಕು ಅಂತಂದರೆ ಆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಫೋನ್ ಮಿಸ್ ಕಾಲ್ ಕೊಡಿ ಸಾಕು. ನಾವೇ ಫೋನ್ ಮಾಡಿ ನಿಮ್ಗೆ ಆರ್ಡ್ರ್ ತಗೊಂಡು ನಿಮ್ಮ ಮನೆ ಹತ್ರ ನಾವು ಮಿಷಿನ್ ಕಳಿಸ್ಕೊಡ್ತೀವಿ. ಮತ್ತು ಏನೇ ಸಮಸ್ಯೆ ಇದ್ರೂ ನಾವು ನಿಮಗೆ ಫೋನ್ ಮಾಡಿರಿ, ನಾವು ನಿಮಗೆ ಸಾಲ್ವ್ ಮಾಡಿಕೊಡ್ತೀವಿ. ಅದೇ ರೀತಿ ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸಲಹೆಗಳು ಬೇಕು ಅಂದರೂ ಫೋನ್ ಮಾಡಿ. ನಾವು ಕೃಷಿ ಬಗ್ಗೆ ನಾವು ನಿಮಗೆ ಸಾಲ್ವ್ ಮಾಡಿಕೊಡ್ತೀವಿ. ಮತ್ತು ಯಾವುದೇ ಚಾಫ್ ಕಟ್ರ್ಗಳು ನೀವು ಬರೀ ಬುಕ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಧನ್ಯವಾದಗಳು.